ನಮ್ಮ ದೇಶದ ಮುಖ್ಯ ಮಾಧ್ಯಮಗಳು ದಲ್ಲಾಳಿ ಕೆಲಸದಲ್ಲಿ ನಿರತವಾಗಿವೆ. ತಮ್ಮ ಕೆಲಸವನ್ನು ಮರೆತು ಮೋದಿಯ ಗುಣಗಾನಕ್ಕೆ ನಿಂತ ಈ ಮಾಧ್ಯಮಗಳ ಮಾನ ಅಕ್ಷರಶಃ ಹರಾಜಾಗಿದ್ದು ಜಂತರ್ ಮಂತರ್ನಲ್ಲಿ. ಸೋನಂರನ್ನು ಪೊಲೀಸರು ಬಲವಂತದಿಂದ ಎತ್ತಿಕೊಂಡು ಹೋಗುವುದನ್ನು ದಲ್ಲಾಳಿ ವರದಿಗಾರ್ತಿ ಶಾಂತಿಪೂರ್ವಕವಾಗಿ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ವರದಿ ಮಾಡುತ್ತಿರುವಾಗ ಯುವಕರು ವರದಿಗಾರ್ತಿಗೆ ಸರಿಯಾಗಿಯೇ ಸನ್ಮಾನಿಸಿದ್ದಾರೆ. से सुन रहा हूँ मैं, पूरा झूठ नैरेटिव फैला रही है वो औरत. एनडीटीवी 10 मिनट से झूठ नैरेटिव फैला रही है. लाइव है ये लोग, बोल रहे शांतिपूर्वक लेके गए. इंस्टाग्राम पे वीडियो देखो, घसीट के लेके गए. इंस्टाग्राम पे वीडियो देखो प्लीज मैम, स्क्रिप्ट मत पढ़ो. मैं देखा आपको स्क्रिप्ट पढ़ रहे थे. ಇನ್ನೂ ಈ ವರದಿಗಾರ್ತಿಯನ್ನು ನೋಡಿ ಮಣಿಪುರ ಬಗ್ಗೆ ಪ್ರಶ್ನೆ ಮಾಡಿದರೆ ನಮ್ಮ ಕೆಲಸ ಮಾಡೋದು ಬಿಡಿ ಎಂದು ಡೈಲಾಗ ಹೊಡೆಯುತ್ತಾಳೆ. इन लोगों को ये सब नहीं दिखता. गोडी मीडिया को मणिपुर नहीं दिखता. मणिपुर तो गए नहीं यार. बताओ, मणिपुर तो गए नहीं ये लोग. दिखाओ मैडम को, दिखाओ. मैम मणिपुर के बारे में क्या बोलते हो आप? आधे से नहीं. मणिपुर के बारे में 2 शब्द बता दीजिए. मणिपुर में 3 साल से मत कीजिए सर, मैं अपना काम कर 3 साल से मणिपुर चल रहा है. पहले मणिपुर गया और मैं कब गया? ಮತ್ತೊಂದೆಡೆ ದಲ್ಲಾಳಿ ಮಾಧ್ಯಮಗಳ ಎಲ್ಲ ವರದಿಗಾರರು ಒಂದೇ ಸಾಲಿನಲ್ಲಿ ನಿಂತು ವರದಿ ಮಾಡುತ್ತಿದ್ದಾರೆ. ಪ್ರತಿಭಟನೆಕಾರರು ಚೋರ್ ಹೈ, ಗೋಧಿ ಮೀಡಿಯಾ ಚೋರ್ ಹೈ ಎಂಬ ಘೋಷಣೆ ಕೂಡ ಕೂಗಿದರು. ಕೆಲವು ವರದಿಗಾರರಂತೂ ತಮ್ಮ ಮಾನ ಉಳಿಸಿಕೊಳ್ಳಲು ಎಟಿಎಂ ಮಿಷನ್ ಒಳಗಡೆ ಅವಿತುಕೊಂಡಿದ್ದು ಕಾಣಬಹುದು. ಒಟ್ಟಿನಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ಜಗತ್ತಿನ ಮುಂದೆ ಭಾರತದ ಮುಖ್ಯ ಮಾಧ್ಯಮಗಳ, ಕ್ಷಮಿಸಿ, ದಲ್ಲಾಳಿ ಗೋಧಿ ಮಾಧ್ಯಮಗಳ ಮಾನ ಹರಾಜು ಮಾಡಿದೆ. ನ್ಯೂಸ್ ಬ್ಯೂರೋ, ಟಿವಿ 10. आप इधर दिखाओ. देखो एक लाइन से सारे जो न्यूज चैनल्स है, जो मेन स्ट्रीम मीडिया, गोदी मीडियाज हैं, वो अब आई है. ये झूठ है, झूठ है, झूठ है.